ಮತ್ತೊಮ್ಮೆ ವಿದ್ಯುತ್ ಸರಬರಾಜು ಖಾಸಗೀಕರಣ ಭೀತಿ ಈಗ ಎದುರಾಗ್ತಾ ಇದೆ. ದಿಸ್ ಇಸ್ ದ ನ್ಯೂಸ್. ಈ ಬಗ್ಗೆ ನಿಮ್ಮ ಅಶ್ವವೇಗ ನ್ಯೂಸ್ ವಿಸ್ತೃತವಾಗಿ ಸುದ್ದಿ ಪ್ರಸಾರ ಕೂಡ ಮಾಡಿತ್ತು. ಈಗ ಅದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಮಾಹಿತಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಟಾಟಾ ಪವರ್ ಹಿಂದೆ ಸರಿದ್ರೂ ಕೂಡ ಆತಂಕ ಕಮ್ಮಿ ಆಗಿಲ್ಲ ಅನ್ನೋದು ಸುದ್ದಿ. ಟಾಟಾ ಪವರ್ ಹಿಂದೆ ಸರಿದ ಬೆನ್ನಲ್ಲೇ ಮಹೀಂದ್ರ ಕಂಪನಿ ಈಗ ಪ್ರವೇಶ ನೀಡಿದೆ, ಎಂಟ್ರಿ ಕೊಟ್ಟಿದೆ. ಕೆಇಆರ್ಸಿಗೆ ಭೇಟಿ ಕೊಟ್ಟಿದ್ದಾರೆ ಮಹೀಂದ್ರ ಪವರ್ ಆಫೀಸರ್ಸ್. 3 ಜಿಲ್ಲೆಗಳಲ್ಲಿ ವಿದ್ಯುತ್ ಪೂರೈಕೆಗೆ ಮಹೀಂದ್ರ ಕಂಪನಿ ಈಗ ಆಸಕ್ತಿ ವಹಿಸಿದೆ. ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆ? ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆ ಪವರ್ ನಮಗೆ ಕೊಡಿ ಅಂತ ಹೇಳ್ತಾ ಇದೆ. ಇದಕ್ಕಾಗಿ ಅಗತ್ಯ ಪರವಾನಗಿ ಕೋರಿ ಕೆಇಆರ್ಸಿಗೆ ಮಹೀಂದ್ರ ಕಂಪನಿ ಅರ್ಜಿ ಹಾಕಿದೆ. ಸದ್ಯಕ್ಕೆ ಮಹೀಂದ್ರ ಕಂಪನಿಯ ಅರ್ಜಿ ಪರಿಶೀಲನೆ ಹಂತದಲ್ಲಿದೆ. ಇನ್ನು ಸಾರ್ವಜನಿಕ ಆಕ್ಷೇಪಣೆ ಆಹ್ವಾನಿಸುವ ಹಂತವನ್ನು ತಲುಪಿಲ್ಲ. ದಟ್ ಇಸ್ ದ ಪಾಯಿಂಟ್. ಮಹೀಂದ್ರ ಕಂಪನಿ ಜೊತೆಗೆ ಮತ್ತೊಂದು ಕಂಪನಿಯಿಂದಲೂ ಕೂಡ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ವಿದ್ಯುತ್ ಸರಬರಾಜು ಖಾಸಗೀಕರಣ ಸಲ್ಲ. ಟಾಟಾ ಪವರ್ ವಿರುದ್ಧ ಮೊನ್ನೆಯಷ್ಟೇ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ನಡೆದದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದು. ಇದಕ್ಕೆ ಮಣಿದು ವಿದ್ಯುತ್ ಖಾಸಗೀಕರಣಕ್ಕೆ ಸರ್ಕಾರ ಹಿಂದೇಟು ಕೂಡ ಹಾಕಿತ್ತು. ಈ ಬೆನ್ನಲ್ಲೇ ಕೆಇಆರ್ಸಿಯಿಂದ ಅರ್ಜಿಯನ್ನು ಹಿಂಪಡೆದಿತ್ತು ಟಾಟಾ ಪವರ್. ಇದೀಗ ಮಹೀಂದ್ರ ಮತ್ತು ಇನ್ನೊಂದು ಕಂಪನಿಯ ಸರದಿ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಖಾಸಗೀಕರಣದ ಭೀತಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಇದಕ್ಕೂ ಕೂಡ ರಾಜ್ಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುವುದು ಬಹುತೇಕ ಖಚಿತ ಅನ್ನುವ ಮಾಹಿತಿ ನಮಗೆ ಸಿಗ್ತಾ ಇದೆ. ಇದು ವಿದ್ಯುತ್ ಸರಬರಾಜು ಖಾಸಗೀಕರಣದ ಒಂದು ಭೀತಿ. ಖಾಸಗೀಕರಣ ಯಾಕೆ ಮಾಡ್ತೀರಿ? ಇಲಾಖೆಯ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ ಇದು. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಖಾಸಗೀಕರಣ ಮಾಡಿದಾಗ ಜನರ ಪರವಾಗಿಯೇ ಇದ್ದಾರೆ, ಗ್ರಾಹಕರ ಪರವಾಗಿಯೇ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ತದನಂತರದಲ್ಲಿ ವಿ ವಿಲ್ ಲೂಸ್ ದ ಕಂಟ್ರೋಲ್. ಆ ಒಂದು ನಿಯಂತ್ರಣ ಇರೋದಿಲ್ಲ. ಎಲ್ಲವೂ ಕೂಡ ಖಾಸಗಿ ಕಂಪನಿಯದ್ದೇ ಆಗಿರುತ್ತೆ. ಹಾಗಿರುವಾಗ ಬಿಸ್ನೆಸ್ ಮೆನ್ಗಳು ತಮ್ಮ ಉದ್ಯಮವನ್ನು, ತಮ್ಮ ಹಣವನ್ನು, ತಮ್ಮ ಸ್ವಾರ್ಥವನ್ನು ಮಾತ್ರ ನೋಡ್ತಾ ಇರ್ತಾರೆ, ತಮ್ಮ ಲಾಭವನ್ನು ಮಾತ್ರ ನೋಡ್ತಾ ಇರ್ತಾರೆ ಅನ್ನುವ ಒಂದು ಭೀತಿ, ಭಯ, ಹೆದರಿಕೆ ಸಹಜವಾಗಿ ಖಾಸಗೀಕರಣದ ಮೇಲೆ ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿ ಈಗ ಈ ಭೀತಿ ಎದುರಾಗಿದೆ. ಯಾಕಂತ ಹೇಳಿದರೆ ಈ ಮುಂಚೆ ಸರ್ಕಾರ ನಾವು ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಒಂದು ಹಿಂದೇಟು ಹಾಕಿತ್ತು ಖಾಸಗೀಕರಣಕ್ಕೆ ಅಲ್ವೇ. ಈಗ ಮತ್ತೊಂದೆರಡು ಕಂಪನಿಗಳು ಮುಂದೆ ಬರ್ತಾ ಇದ್ದಾವೆ ಖಾಸಗೀಕರಣ ಗಮನದಲ್ಲಿಟ್ಕೊಂಡು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಜೀವನ್, ಅಡಿಷನಲ್ ಇನ್ಫಾರ್ಮೇಶನ್ ಪ್ಲೀಸ್. ಸದ್ಯ ಏನು ಸಾಕಷ್ಟು ಗಲಾಟೆಗಳಾಗಿದ್ವು ಏನೊಂದು ವಿದ್ಯುತ್ ಖಾಸಗೀಕರಣ ವಿಚಾರವಾಗಿ. ಕರೆಕ್ಟ್. ಕಳೆದ ಬಾರಿ ಟಾಟಾ ಕಂಪ್ನಿ ಏನಿತ್ತು, ಟಾಟಾ ಪವರ್ ಕಂಪ್ನಿ ಅವರು ಏನು ಕೆಎಸ್ಸಿಎಗೆ ಒಂದು ಅಪ್ಲಿಕೇಶನ್ ಅನ್ನ ಹಾಕಿರ್ತಾರೆ. ಏನಂದ್ರೆ ನಮಗೆ ಕೆಲವು ಜಿಲ್ಲೆಗಳನ್ನ ಕೊಡಿ, ನಾವು ವಿದ್ಯುತ್ ಸರಬರಾಜನ್ನ ಮಾಡ್ತೀವಿ ಅನ್ಬಿಟ್ಟು. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳು ಈ ಒಂದು ವಿರುದ್ಧವಾಗಿ, ಅಂದ್ರೆ ಖಾಸಗೀಕರಣ ಬೇಡ ಅನ್ನೋ ಒಂದು ವಿರುದ್ಧವಾಗಿ ಏನು ಬೆಸ್ಕಾಂನ ಏನು ನೌಕರರು ಇರ್ತಾರೆ ಅವರು ಕೂಡ ಇದನ್ನ ಖಾಸಗೀಕರಣವನ್ನ ವಿರೋಧಿಸ್ತಾರೆ. ಸಾಕಷ್ಟು ಈ ಎಲ್ಲ ಗಲಾಟೆ ಬಳಿಕ ಸದ್ಯ ಇದು ಟಾಟಾ ಕಂಪನಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಏನಿದೆ ಅದು ವಾಪಸ್ ತಗೊಂಡಿರೋದು, ಅವರ ಅರ್ಜಿಗಳು ಏನಾಗಿರುತ್ತೆ ಅದನ್ನ ವಾಪಸ್ ತಗೊಂಡಿರುವಂತದ್ದು. ಸದ್ಯ ಇದಾದ ಬೆನ್ನಲ್ಲೇನೆ ಸದ್ಯ ಈಗ ಮಹೀಂದ್ರ ಪವರ್ ಕಂಪನಿಯವರು ಮುಂದೆ ಬಂದಿರುವಂತದ್ದು, ನಮಗೆ 3 ಜಿಲ್ಲೆಗಳನ್ನ ಕೊಡಿ ಅನ್ಬಿಟ್ಟು. ಇದು ಕೂಡ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡ್ಕೊಳ್ಳೋ ರೀತಿ ಇದೆ. ಯಾಕಂದ್ರೆ ಕಳೆದ ಬಾರಿಯೇ ಅಷ್ಟೆಲ್ಲ ಟಾಟಾ ಪವರ್ ಕಂಪನಿ ಮುಂದೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಗಲಾಟೆಗಳು ನಡೆದಿದೆ. ಖಾಸಗೀಕರಣ ಬೇಡ ಅನ್ನೋ ಒಂದು ವಿಚಾರವಾಗಿ ಈ ಒಂದು ವಿಚಾರವಾಗಿ ಸದ್ಯ ಇದರ ಬೆನ್ನಲ್ಲೇನೆ ಈಗ ಮಹೇಂದ್ರ ಪವರ್ ಕಂಪನಿ ಆಗಿರ್ಬೋದು, ಅದ್ರ ಜೊತೆ ಮತ್ತೊಂದು ಕಂಪನಿ, ಅಂದ್ರೆ 2 ಕಂಪನಿಗಳು ಮುಂದೆ ಬಂದಿರೋದು. ಇನ್ನು ಮಹೇಂದ್ರ ಪವರ್ ಕಂಪನಿಯವರು 3 ಜಿಲ್ಲೆಗಳನ್ನ ಕೇಳಿರುವಂತದ್ದು. ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, 3 ಜಿಲ್ಲೆಗಳಿಗೂ ನಾವು ಸರಬರಾಜನ್ನ ಮಾಡ್ತೀವಿ ಅಂತ ಸದ್ಯ ಮಹೇಂದ್ರ ಪವರ್ ಕಂಪನಿ ಅವ್ರು ಹೇಳಿದ್ದಾರೆ. ಆದ್ರೆ ಇದಕ್ಕೆ ಈಗ ಆಲ್ರೆಡಿ ಸಾಕಷ್ಟು ವಿರೋಧಗಳು ಇನ್ನು ಬೆಸ್ಕಾಂ ಅಂದ್ರೆ ಏನು ವಿದ್ಯುತ್ ಖಾಸಗೀಕರಣ ವಿಚಾರವಾಗಿ ಆಲ್ರೆಡಿ ನೌಕರರು ಈಗ ಆಲ್ರೆಡಿ ಇದ್ರ ವಿರುದ್ಧವಾಗೂ ಕೂಡ ಅಂದ್ರೆ ಪ್ರತಿಭಟನೆ ಮಾಡ್ಲಿಕ್ಕೆ ಅದೆಲ್ಲ ಎಲ್ಲಾ ರೀತಿಯಲ್ಲೂ ಸಜ್ಜನ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಕಳೆದ ಬಾರಿ ಆದಂತಹ ಸಂಗತಿ ಮತ್ತೆ ಪುನರುಚ್ಚರಿಸಬಾರದು, ಆ ಒಂದು ಸಂಗತಿಗಳು ಮತ್ತೆ ಖಾಸಗೀಕರಣಕ್ಕೆ ಎಡೆ ಮಾಡ್ಕೊಡ್ಬಾರ್ದು ಅನ್ನೋದು ನೌಕರರ ಆಗ್ರಹ ಆಗಿರುವಂತದ್ದು. ಇದ್ರ ಜೊತೆಗೆ ಏನು ಸದ್ಯ ವಿದ್ಯುತ್ ಖಾಸಗೀಕರಣಕ್ಕೆ ಇನ್ನೂ ಅಪ್ಲಿಕೇಶನ್ ಅಷ್ಟೇ ಆಗುತ್ತೆ. ಇದಕ್ಕೆ ಏನು ವಿರುದ್ಧವಾಗಿ ಬೇಡ ಅನ್ನೋದಕ್ಕೆ ಏನಾದ್ರು ಜನಾಪೇಕ್ಷಣೆ ಆಕ್ಷೇಪಣೆ
ಅಪ್ಲಿಕೇಶನ್ ಅನ್ನ ಬಿಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದಕ್ಕೆ ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಈಗ ಆಲ್ರೆಡಿ ನೌಕರರಾಗಿರ್ಬೋದು, ಇನ್ನು ಬೇರೆಯವರಾಗಿರ್ಬೋದು, ರಾಜ್ಯ ಸರ್ಕಾರನೂ ಕೂಡ ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರು ಕಳೆದ ಬಾರಿ ಕೂಡ ಹೇಳಿದ್ರು, ನಾವು ವಿದ್ಯುತ್ ಖಾಸಗೀಕರಣ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಇನ್ನು ಸಚಿವರಾದಂತಹ ಕೆ ಜಾರ್ಜ್ ಕೂಡ ಹೇಳಿದ್ರು. ಇದರಿಂದ ಎಲ್ಲೋ ಒಂದ್ ಕಡೆ ಅವ್ರನ್ನ ಜನರಿಗೆ ಅಂದ್ರೆ ಏನು ನೌಕರರಿದ್ರು ಅವ್ರಿಗಾಗಿರ್ಬೋದು, ಇನ್ನು ಜನರಿಗಾಗಿರ್ಬೋದು, ಎಲ್ಲೋ ಒಂದ್ ಕಡೆ ನಮ್ಗೆ ಬಂದಿತ್ತು ಏನು ತೊಂದರೆ ಆಗೋದಿಲ್ಲ ಅಂದು. ಸದ್ಯ ಇನ್ನೂ 2 ಕಂಪ್ನಿಗಳು ಈಗ ಮುಂದೆ ಬಂದಿರುವಂತದ್ದು ಎಲ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಗೊಂದಲ ಮಾಡಿರುವಂತದ್ದು. ರಾಘವ್ ಸೂರ್ಯ. ಎಸ್, ಗಾಟ್ ಇಟ್. ಥ್ಯಾಂಕ್ ಯು ಜೀವನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈ ರೀತಿಯಾದಂಥ ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿರೋದನ್ನು ನೋಡ್ತಾ ಇರ್ತೀರಿ. ಯಾಕಂತ ಹೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು, ಜನರ ಹಿತ ರಕ್ಷಣೆಯನ್ನು ಮಾಡಬೇಕಾ ಬೇಡವಾ ಅನ್ನುವ ಕನ್ಫ್ಯೂಷನ್ ಕೂಡ ಸರ್ಕಾರಕ್ಕೆ ಇರುತ್ತಾ ಇರಲ್ವ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ.